ಇವತ್ತಿನ ದಿನ ಕಲ್ಯಾಣೋತ್ಸವ ನಡೀತಾ ಇದೆ ರಂಗನಾಥಸ್ವಾಮಿ ದೇವಸ್ಥಾನದಲ್ಲಿ. ಶ್ರೀದೇವಿ ಭೂದೇವಿ ಸಮೇತ ಶ್ರೀ ರಂಗನಾಥ ಸ್ವಾಮಿಯ ಕಲ್ಯಾಣೋತ್ಸವ ನಡೀತಾ ಇದೆ. ನಾಳೆ ವೈಕುಂಠ ಏಕಾದಶಿನ ಹಮ್ಮಿಕೊಳ್ಳಲಾಗಿದೆ. ಜನಗಳೆಲ್ಲ ಸೇರಿ ತುಂಬ ಸಂತೋಷದಿಂದ ಎಲ್ಲ ಜನಗಳೂ ಭಾಗವಹಿಸ್ತಾ ಇದ್ದಾರೆ. ಈಗ ನಾಳೆನೂ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕಾಗಿ ಕೋರ್ಕೊತಾ ಇದ್ದೀನಿ. ಏನು ಸರ್ ಈ ಕಲ್ಯಾಣೋತ್ಸವದ ವಿಶೇಷತೆ ಏನು ಅಂತ? ಈ ರಂಗನಾಥ ಸ್ವಾಮಿ ಎಷ್ಟು ವರ್ಷಗಳ ಹಳೆ ದೇವಸ್ಥಾನ? ಇಲ್ಲಿ ಸುಮಾರು 1000 ವರ್ಷಗಳ ಇತಿಹಾಸ ಇದೆ ದೇವಸ್ಥಾನಕ್ಕೆ. ಇಲ್ಲಿ ಕಲ್ಯಾಣೋತ್ಸವ ನಮಗೆ ಗೊತ್ತಿರೋ ಇದಕ್ಕೆ ಇದೇ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಕಲ್ಯಾಣ ಹಾಗೂ ಊರಿಗೆಲ್ಲ ಒಳ್ಳೆಯದಾಗಲಿ. ತುಂಬ ವರ್ಷಗಳು ಮಾಡಿರಲಿಲ್ಲ, ಅಂದರೆ ಸ್ಟಾರ್ಟ್ ಮಾಡಿದ್ದೆ ಈಗ. ಇಷ್ಟು ದಿನ ಇದು ಮಾಡ್ತಾಯಿದ್ರಿ, ಏನು ವೈಕುಂಠ ಏಕಾದಶಿ ಮಾಡ್ತಾಯಿದ್ರಿ. ಈಗ ಒಂದು ದಿನ ಮುಂಚೆ ಇದು ಕಲ್ಯಾಣೋತ್ಸವ ಮಾಡೋಣ ಅಂತ ಹಿರಿಯರೆಲ್ಲ ಸೇರಿ ಕೂತ್ಕೊಂಡು ಮಾತಾಡಿದ್ದಕ್ಕೆ ಈಗ ಮಾಡ್ತಾಯಿದ್ವಿ. ಇದೇ ಮೊದಲನೇ ಬಾರಿ ಕಲ್ಯಾಣೋತ್ಸವನ ರಂಗನಾಥ ಸ್ವಾಮಿಯ ಭಕ್ತಾದಿಗಳಲ್ಲಿ, ಸಾರ್ವಜನಿಕರಲ್ಲಿ, ಈ ತಾಲೂಕಿನ ಜನರಲ್ಲಿ ಏನು ಬೇಡ್ಕೊತೀರಿ, ಏನು ಹೇಳ್ತೀರಿ ಅವ್ರಿಗೆ? ಎಲ್ಲರಿಗೂ ಒಳ್ಳೆ ಇದಾಗಲಿ, ಒಳ್ಳೆ ಆರೋಗ್ಯ ಐಶ್ವರ್ಯ ಎಲ್ಲ ಕೊಡಲಿ ಅಂತ ಹೇಳ್ತೀನಿ. ನನ್ನ ಹೆಸರು ತೃಪ್ತಿ ಅಂತ, ವಾಪ್ಸಂದ್ರದಿಂದ. ಇಲ್ಲಿ ಶ್ರೀದೇವಿ ಭೂದೇವಿ ಸಮೇತ ರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿ ಕಲ್ಯಾಣೋತ್ಸವ ನಡೀತಿದೆ. ನಮಗೆಲ್ಲ ಖುಷಿ ಇದೆ, ಇದು ಮೊದಲನೇ ಸತಿ ನಡೀತಿರೋದು ಅಂತ. ಸೊ ನಮ್ಮ 3 ಜನಕ್ಕೆಲ್ಲ ಒಳ್ಳೇದಾಗಲಿ. ಇದು ತುಂಬ ಪುರಾತನದ ಕಾಲದ ದೇವಸ್ಥಾನ ಇದು. ನೀವು ಈ ದೇವಸ್ಥಾನಕ್ಕೆ ಎಷ್ಟು ವರ್ಷದಿಂದ ಬರ್ತಿದ್ದೀರಿ? ಶ್ರೀ ರಂಗನಾಥ ನಾನು ಮದುವೆ ಆದಾಗಿಂದ ಇಲ್ಲಿ 8 ವರ್ಷದಿಂದ ನಾನು ಬರ್ತಾ ಇದ್ದೀನಿ ದೇವಸ್ಥಾನ. ಏನು ದೇವಸ್ಥಾನದ ವಿಶೇಷತೆ ಏನು? ನಿಮ್ಮ ಜೀವನದಲ್ಲಿ ಏನಾದರೂ ಪವಾಡಗಳು ನಡೆದಿದೆಯಾ, ಒಳ್ಳೇದಾಗಿದೆಯಾ ಏನು ಅಂತ? ಪವಾಡ ಅಂತೇನಿಲ್ಲ, ನಂಬಿದ್ದೀವಿ, ಆ ದೇವರನ್ನು ನಂಬಿದ್ದೀವಿ ಅಷ್ಟೇ. ಮೊದಲನೇ ಬಾರಿಗೆ ಕಲ್ಯಾಣೋತ್ಸವದಲ್ಲಿ ಭಾಗವಹಿಸ್ತಿದ್ದೀರಿ, ಯಾವ ರೀತಿ ಫೀಲ್ ಆಗ್ತಿದೆ? ಖುಷಿ ಆಗ್ತದೆ. ಏನು ಹೇಳ್ತೀರಿ ಜನರಿಗೆ? ಏನು ಹೇಳ್ತೀರಿ? ಏನಿಲ್ಲ, ಇಲ್ಲೆಲ್ಲ ಬಂದು ಭಾಗವಹಿಸಿ ಅಂತ ಹೇಳ್ತಿದ್ದೀನಿ ಎಲ್ಲರಿಗೂ. ಊರಿನ ಜನರ ಸಹಕಾರ ಯಾವ ರೀತಿ ಇದೆ? ಎಲ್ಲ ಚೆನ್ನಾಗಿದೆ ಸರ್, ಎಲ್ಲ ನೋಡ್ಕೋತಿದ್ದಾರೆ, ಚೆನ್ನಾಗಿದೆ ಅಂತ. ಶ್ರೀಧರ್ ಬಾಬು ನನ್ನ ಹೆಸರು, ವಾಪ್ಸಂದ್ರ. ನಾವು ಯಾವಾಗ್ಲೂ ವೈಕುಂಠ ಏಕಾದಶಿ ಅಂತ ಮಾಡ್ತಾ ಇದ್ವಿ, ಒಂದು 3 ವರ್ಷದಿಂದ ಇದು ಮಾಡಿ. ಈ ಸಾರಿ ಶ್ರೀದೇವಿ ಭೂದೇವಿ ರಂಗನಾಥ ಸ್ವಾಮಿಗೆ ಸುಮಾರು ಒಂದು 200 ವರ್ಷಗಳ ಹಿಂದೆಯಿಂದ ಇರೋ ವಿಗ್ರಹಗಳಿದ್ದಾವೆ. ಅದರಿಂದ ನಾವು ಏನು ಮಾಡಿದ್ವಿ, ಈ ಸಾರಿ ಕಲ್ಯಾಣೋತ್ಸವ ಮಾಡಿ ದೇವ್ರಿಗೆ ಆಮೇಲೆ ವೈಕುಂಠ ಏಕಾದಶಿ ಮಾಡೋಣ ಅಂಥೇಳಿ ಎಲ್ಲರೂ ಗ್ರಾಮಸ್ಥರು ಎಲ್ಲರೂ ನಾವು ಮಾತಾಡಿಕೊಂಡು ಈ ಥರ ಮಾಡಿದರೆ ಚೆನ್ನಾಗಿರುತ್ತೆ. ತುಂಬ ವರ್ಷಗಳಿಂದ ಇರೋ ರಂಗಸ್ಥಳದಲ್ಲಿ ಇರೋ ವಿಗ್ರಹಗಳು ಏನಿದೆಯೋ ಅದೇ ವಿಗ್ರಹ ಥರ ನಮ್ಮದು ಆ ಟೈಮಲ್ಲಿ ಮಾಡಿರೋದೆ. ಆದರೆ ನಮ್ಮದೊಂದು ಸ್ವಲ್ಪ ಚಿಕ್ಕ ವಿಗ್ರಹಗಳು, ಅದು ರಂಗನಾಥ ಸ್ಥಳದಲ್ಲಿ ಸ್ವಲ್ಪ ದೊಡ್ಡ ವಿಗ್ರಹಗಳು. ಅದರಿಂದ ನಾವು ಮಾಡೋಣ, ಯಾವುದಾದ್ರೂ ಒಂದು ಸಾರಿ ಚೆನ್ನಾಗಿರುತ್ತೆ ಅಂತೇಳಿ ಎಲ್ಲ ಪ್ರಯತ್ನ ಪಟ್ಟು ಗ್ರಾಮಸ್ಥರು ಎಲ್ಲರೂ ಸೇರ್ಕೊಂಡು ಮಾತಾಡಿಕೊಂಡು ಈ ಸಾರಿ ಸ್ಟಾರ್ಟ್ ಮಾಡಿದ್ದೀವಿ. ದೇವರ ಬರೀ ಕಲ್ಯಾಣೋತ್ಸವ ಮಾಡ್ತಿದ್ರೆ ಊರಿನ ಜನರ ಸಹಕಾರ ಯಾವ ರೀತಿ ಇದಕ್ಕೆ? ಊರಿನ ಜನರ ಸಹಕಾರ ಎಲ್ಲರೂ ಮಾಡಿ ನಾವಿದ್ದೀವಿ ಅಂತ ಎಲ್ಲರೂ ತುಂಬ ಸಹಕಾರ ಮಾಡಿ ಜೊತೆಯಲ್ಲೇ ಇದ್ದು ಎಲ್ಲರೂ ಚೆನ್ನಾಗಿ ಪ್ರೋತ್ಸಾಹ ಕೊಟ್ಟು ಮಾಡ್ತಾ ಇದ್ದೀವಿ. ಎಲ್ಲರೂ ಸಹಕಾರ ಎಲ್ಲರ ಕೈ ಬಿದ್ದಿದೆ, ಎಲ್ಲರೂ ಮಾಡ್ತಾ ಇದ್ದಾರೆ. ಎಲ್ಲರೂ ಅಚ್ಚುಮೆಚ್ಚಿಂದ ಊರಿಗೆ ಒಳ್ಳೇದಾಗಲಿ ಅನ್ನೋ ಉದ್ದೇಶಕ್ಕೆ ಸಾಕೋಟೆ ಕಾರ್ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ 5,500ಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ. 5,500 ಇಲ್ಲಿ ನಮ್ಮ ಅಂಗಡಿಯಲ್ಲೇ RO UV EFTDS ಖಾಲಿ 5,500 ಬರುತ್ತೆ ನಮ್ಮ ಅಂಗಡಿಯಲ್ಲಿ. ಬನ್ನಿ. ನಮ್ಮ ಲೊಕೇಶನ್ ಬಂದು ಸಾಕೋಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ 2ನೇ ಅಂಗಡಿ ಬರುತ್ತೆ.